अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। तस्मै ಶ್ರೀಗುರವೇ ನಮಃ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಇಂದು ನಾವು ಒಂದು ವಿಶೇಷವಾಗಿರುವಂತಹ ಆಯುರ್ವೇದಿಕ ಗಿಡಮೂಲಿಕೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಹಜವಾಗಿಯೇ ನನ್ನ ಬಲಭಾಗದಲ್ಲಿ ಏನು ಈ ಆಯುರ್ವೇದಿಕ ಸಸ್ಯ ಸಂಜೀವಿನಿ ಇದೆ, ಇದರ ಬಗ್ಗೆ ನಾವು ಹೇಳಬೇಕು. ಬಹುತೇಕರಿಗೆ ಈ ಒಂದು ಗಿಡದ ಬಗ್ಗೆ ನಿಮಗೆ ಸಹಜವಾಗಿಯೇ ಮಾಹಿತಿ ಇರುತ್ತೆ. ಇದಕ್ಕೆ ನಾವು ಲೋಳೆ ರಸ ಅಂತ ಕರಿತೇವೆ. ಲೋಳೆ ಸರ, ಲೋಳೆ ರಸ ಅಂತ. ಇದನ್ನು ಆಯುರ್ವೇದದಲ್ಲಿ ಘೃತಕುಮಾರಿ ಅಂತ ಕರೀತಾರೆ. ಕುಮಾರಿ ಅಂತಂದರೆ ನಿಮ್ಗೆ ಗೊತ್ತಿದೆ, ಕುಮಾರ ಮತ್ತು ಕುಮಾರಿ ಅಂತ. ಅತ್ಯಂತ ಯೌವನದಿಂದ ಕೂಡಿರುವಂತಹ ವ್ಯಕ್ತಿಗೆ, ಬ್ರಹ್ಮಚಾರಿಗೆ, ಇನ್ನೂ ಮದುವೆ ಆಗದೇ ಇರುವಂತಹ, ಆ ಒಂದು ಕಾಂತಿಯುಕ್ತವಾಗಿರುವಂತಹ, ತೇಜಸ್ಸಿನಿಂದ ಭರಿತವಾಗಿರುವಂತಹ, ಓಜಸ್ಸಿನಿಂದ ಧೈರ್ಯ ಸಾಹಸಗಳನ್ನು ಒಳಗೊಂಡಿರುವಂತಹ ಯುವಕನಿಗೆ, ಯುವತಿಗೆ ಕುಮಾರ ಕುಮಾರಿ ಅಂತ ಕರೀತಾರೆ. ಇದಕ್ಕೇ ಇದೇ ಗಿಡಕ್ಕೆ ಆ ಒಂದು ಹೆಸರು ಬರಲಿಕ್ಕೆ ಕಾರಣ ಏನಂತಂದರೆ, ಇದನ್ನು ಯಾರು ಸೇವನೆ ಮಾಡ್ತಾರೋ, ಇದನ್ನು ಸೇವನೆ ಮಾಡೋದರಿಂದ ಸದಾಕಾಲ ನಾವು ಕುಮಾರ ಮತ್ತು ಕುಮಾರಿ ಹಾಗೆ ಬದುಕಲಿಕ್ಕೆ ಸಾಧ್ಯ ಅಂತ. ಇದನ್ನು ಸೇವನೆಯಿಂದನೇ ನಮ್ಮೊಳಗೆ ಒಂದು ಯೌವನ, ಒಂದು ಯೂತ್ಫುಲ್ನೆಸ್ ಅಂತ ನಾವೇನು ಕರಿತೇವೆ, ತಾರುಣ್ಯ ಅಂತ ನಾವೇನು ಕರಿತೇವೆ, ಅದು ನಮಗೆ ಸಿದ್ಧಿಸ್ತದೆ ಅಂತ. ಭಾರತೀಯ ಬಹುತೇಕರಿಗೆ ಈ ಒಂದು ಸಸ್ಯದ ಬಗ್ಗೆ ಮಾಹಿತಿ ಇರುತ್ತೆ. ಇದನ್ನು ನೀವು ಮನೆಯ ಮುಂದೆ ಎಲ್ಲಿ ಬೇಕಾದರೂ ಇದನ್ನು ಬೆಳಿಬೋದು. ಒಂದು ಸಣ್ಣ ಒಂದು ಕುಂಡಲದಲ್ಲಿ ಮಣ್ಣನ್ನು ಹಾಕಿ ಒಂದು ಕುಡಿಯನ್ನು ನಾಟಿದರೆ ಸಾಕು, ನಿಮಗೆ ಒಂದೇ ಒಂದು ಅದು ತಂತಾನೇ ಅದು ಚಿಗುರಲಿಕ್ಕೆ ಆರಂಭವಾಗತ್ತೆ. ಇಲ್ಲಿ ನಮಗೆ ನೋಡ್ಬೋದು, ನನ್ನ ಬಲಭಾಗಕ್ಕೆ ಇದೆ ಮತ್ತು ಎಡಭಾಗಕ್ಕಿದೆ. ಇವುಗಳ ಮಹತ್ವವನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಿತ್ತಲಗಡ ಗಿಡ ಮದ್ದಲ್ಲ ಅಂತ ಹಳ್ಳಿಗರು ಹೇಳ್ತಾ ಇರ್ತಾರೆ, ಗಾದೆನೇ ಇದೆ. ಈ ಒಂದು ಲೋಳೆ ರಸ ಏನಿದೆ, ಇದರಲ್ಲಿ ಕಡಿಮೆ ಅಂತಂದರೆ ಒಂದು 300 ಥರದ ಪ್ರಕಾರಗಳಿವೆ, ಪ್ರಭೇದಗಳಿದ್ದಾವೆ ಅಂತ. ಇದನ್ನು ನೀವು ಒಂದೇ ನೋಡಬಹುದು. ಇದರಲ್ಲಿ ಇನ್ನೂ ಸಾಕಷ್ಟು ಇದ್ದಾವೆ. ನಾವು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಸವನ್ನು ಮಾಡುವಾಗ ಅಲ್ಲಿರುವಂತಹ ಪರ್ವತಗಳಿಗೆ, ಹಿಮಗಿರಿಗಳಲ್ಲಿ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ನಮಗೆ ಬೇರೆ ಬೇರೆ ಥರದ ಸಸ್ಯಗಳು ಕಾಣಲಿಕ್ಕೆ ಸಾಧ್ಯವಾಗತ್ತೆ. ಇದರ ಪ್ರಭೇದಗಳು ಕೂಡ ಅನೇಕ ಕಡೆ ಇದ್ದಾವೆ. ಈ ಕರ್ನಾಟಕದಲ್ಲಿ ಬೆಳೆಯುವಂಥ ಅಲ್ವೇರಾನು ನೀವು ಹಿಮಾಲಯದ ಪರ್ವತಗಳಲ್ಲಿ ಬೆಳೆಯುವಂಥ ಅಲ್ವೇರಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಭಾರತದಲ್ಲಿ ಇರುವಂಥ ಲೋಳೆ ರಸಕ್ಕೂ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಲ್ಲಿರುವಂಥ ಲೋಳೆ ರಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೋಡಲಿಕ್ಕೆ ಒಂದೇ ತೆರನಾಗಿ ಕಂಡರೂ ಅದರ ಲಾಭ, ಅದರಲ್ಲಿರುವಂಥ ವಿಶೇಷ ಗುಣಗಳು ಅನೇಕವಿರ್ತವೆ. ಇವತ್ತು ಈ ಒಂದು ಅಲೋವೆರಾ ಏನಿದೆ, ಬಾರ್ಬರಾ ಡೆನ್ಸಿಸ್ ಮಿಲ್ಲರ್ ಅಂತ ನಾವು ಕರಿತೇವೆ. ಈ ಬಾರ್ಬರಾ ಡೆನ್ಸಿಸ್ ಮಿಲ್ಲರ್ನಲ್ಲಿ ಏನು ಒಂದು ಪ್ರಭೇದ ಇದೆ, ಆ ಪ್ರಭೇದದಲ್ಲಿ ಅನೇಕ ರೀತಿಯ ಲಾಭಗಳು ಉಂಟಾಗ್ತವೆ. ವಿಶೇಷವಾಗಿ ಈ ಒಂದು ಪ್ರಭೇದದಲ್ಲಿ ಮನುಷ್ಯನಿಗೆ, ಒಬ್ಬ ಸಸ್ಯಾಹಾರಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ. ಎಷ್ಟೋ ಜನ ಮಾಂಸಾಹಾರಿಗಳಿದ್ದಾರೆ, ಅವರಿಗೆ ಸಹಜವಾಗಿಯೇ ಮಾಂಸಾಹಾರ ಸೇವನೆ ಮಾಡೋದರಿಂದ ಎಲ್ಲ ರೀತಿಯ ಭರಪೂರವಾಗಿರೋಂಥ ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು ಸಿಗ್ತಾವೆ.
ಯಾಕಂದರೆ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ವಿಶೇಷವಾಗಿರುವಂಥ ಒಂದು ಪ್ರೋಟೀನ್ಸ್ ಸಿಗ್ತಾ ಹೋಗುತ್ತೆ ಆ ಪ್ರಾಣಿಯನ್ನು ಸೇವನೆ ಮಾಡೋದ್ರಿಂದ. ವಿಶೇಷವಾಗಿ ಕೆಲವೊಂದು ಪ್ರಾಣಿಗಳು ಈ ಜಾಯಿಂಟ್ ಪ್ರಾಬ್ಲಮ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಒಂದೊಂದು ಪ್ರಾಣಿಯ ಆ ಮಾಂಸವನ್ನು ಕುದಿಸಿ ಅದರಿಂದ ಏನು ಎಣ್ಣೆ ಬರುತ್ತಲ್ಲ, ಎಣ್ಣೆಯನ್ನು ಸೇವನೆ ಮಾಡೋದರಿಂದ ಜಾಯಿಂಟ್ ಪ್ರಾಬ್ಲಮ್ಗಳು ನಿವಾರಣೆ ಆಗ್ತವೆ. ಹಾಗಂತೇಳಿ ಆ ಪ್ರಾಣಿಗಳನ್ನ ನಾನು ಹೇಳೋದಿಲ್ಲ ಹೆಸರು, ಕಾರಣ ಅಂತಂದರೆ ನಾವು ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ಸಿದ್ಧಾಂತಕ್ಕೆ, ಒಂದು ಸೂತ್ರಕ್ಕೆ ನಾವು ಬದ್ಧವಾಗಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಏನೋ ಉದ್ದೇಶ ಅಂತಂದರೆ ಸಸ್ಯಾಹಾರದಲ್ಲೇ ಸಾಕಷ್ಟು ಪ್ರೋಟೀನ್ಸ್ಗಳು, ವಿಟಮಿನ್ಸ್ಗಳು, ಜೀವಸತ್ವಗಳು ಇರೋದ್ರಿಂದ, ಮಿನರಲ್ಸ್ ಇರೋದ್ರಿಂದ ನಾವ್ಯಾಕೆ ಸಸ್ಯಾಹಾರವನ್ನು ನಾವು ಪ್ರಮೋಟ್ ಮಾಡಬಾರ್ದು ಅಂತ. ಅದಕ್ಕೆ ಈ ಸಸ್ಯಾಹಾರಿಗಳಲ್ಲಿ ವಿಶೇಷವಾಗಿ ಅಲೋವೆರಾ ಎಲ್ಲ ಕಡೆ ಸಿಗುತ್ತೆ. ಇದರಲ್ಲಿ ನಿಮಗೆ ವಿಟಮಿನ್ B1, B2, B3, B6, B12 ಅಮಿನೋ ಆ್ಯಸಿಡ್ಸ್ ಇರ್ತದೆ, 20 ಥರದ ಮಿನರಲ್ಸ್ಗಳಿರ್ತವೆ. ಇವುಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ಸಸ್ಯಾಹಾರಿಗಳಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ. ಅನೇಕ ಜನ ಹೇಳ್ತಾರೆ ನಮಗೆ ಕೊಲೆಸ್ಟ್ರಾಲ್ ಇದೆ, ನಮ್ಮ ಶರೀರದಲ್ಲಿ ತುಂಬ ಟಾಕ್ಸಿನ್ ಇದೆ, ಅದನ್ನು ಹೇಗೆ ನಿವಾರಣೆ ಮಾಡಬೇಕು ಅಂತಂದರೆ ನೀವು ಪ್ರತಿನಿತ್ಯ ಶುದ್ಧವಾಗಿರುವಂಥ ಅಲೋವೆರಾವನ್ನು 130 ml ಸೇವನೆ ಮಾಡಬೇಕು. ಶುದ್ಧ ಅಂತಂದರೆ ಇವತ್ತು ಮಾರ್ಕೆಟ್ಗಳಲ್ಲಿ ಈ ಅಲೋವೆರಾ ಅಂದ ತಕ್ಷಣವೇ ಸಾವಿರಾರು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರ್ತಾರೆ ಅವರವರ ಬ್ರ್ಯಾಂಡ್ನಲ್ಲಿ. ಆದರೆ ಇವತ್ತು ಶುದ್ಧವಾಗಿರೋದು ಸಿಗೋದು ಭಾರಿ ಕಷ್ಟ. ಇದರಲ್ಲಿ ಕೂಡ ಸಾಕಷ್ಟು ಮೋಸ, ವಂಚನೆ ಮತ್ತು ಡುಪ್ಲಿಕೇಶನ್ ನಡೆದಿರೋದ್ರಿಂದ ಶುದ್ಧವಾಗಿರುವಂಥ ಅಲೋವೆರನ್ನ ಪಡ್ಕೋಬೇಕು. ಶುದ್ಧವಾಗಿರಲು ಅಂತಂದರೆ ಯಾವುದು ಶುದ್ಧ ಇರುತ್ತೆ ಆ ಅಲೋವೆರಾದಲ್ಲಿ ನೀವು ನೀರು ಹಾಕಿ ಸೇವನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಅಲೋವೆರಾ ನೀವು ಅನೇಕ ಜನ ಇದನ್ನು ಡೈರೆಕ್ಟ್ ಕಟ್ ಮಾಡ್ಕೊಂಡು ಸೇವನೆ ಮಾಡ್ತಾ ಇರ್ತಾರೆ. ಹಾಗೆ ನೀವು ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಸೇವನೆ ಮಾಡಬಾರ್ದು ಡೈರೆಕ್ಟಾಗಿ. ಯಾಕಂದರೆ ಇದರಲ್ಲಿ ವಿಷಯುಕ್ತನೂ ಕೂಡ ಇರುತ್ತೆ. ಶರೀರ ಅದನ್ನು ನಮ್ಮ ಸ್ವೀಕರಿಸೋದಲ್ಲ ಎಷ್ಟೋ ಬಾರಿ, ಆವಾಗ ನಿಮಗೇನಾಗ್ತದೆ, ಫುಡ್ ಪಾಯ್ಸನ್ ಆಗುತ್ತೆ. ಆಹಾರದಿಂದ ವಿಷ ನಿಮ್ಮೊಳಗೆ ಪ್ರವೇಶವಾಗುತ್ತೆ. ಇದನ್ನು ತೊಳೆದು ಇದಕ್ಕಾದಂಥ ಒಂದು ಪ್ರೊಸೆಸ್ ಇದೆ, ಆ ಪ್ರೊಸೆಸ್ಸನ್ನು ನಾವು ಮಾಡಬೇಕು. ಹಿಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಇದನ್ನು ಮಾಡ್ತಾಯಿದ್ರು. ಆದರೆ ಇವುಗಳನ್ನ ನೀವು ಕಟ್ ಮಾಡಿಕೊಂಡು ಸೇವನೆ ಮಾಡೋ ಬದಲು ಅಪ್ಲೈ ಮಾಡ್ಕೋಬೋದು. ಈಗ ಡ್ರೈ ಸ್ಕಿನ್ ಇರುತ್ತೆ ಅನೇಕರಿಗೆ. ಈ ಡ್ರೈ ಸ್ಕಿನ್ ಇದ್ದವರು ಏನು ಮಾಡಬೇಕು ಅಂತಾರೆ, ಈ ಲೋಳೆ ರಸವನ್ನು ಕಟ್ ಮಾಡಿಕೊಂಡು ಅದನ್ನು ನೀವು ಜೆಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಈಗ ಸ್ಕಿನ್ ಬರ್ನ್ ಆಗ್ತಾ ಹೋಗುತ್ತೆ, ಈಗ ಸ್ಕಿನ್ ಟ್ಯಾನ್ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಇದನ್ನು ಬಿಟ್ಟು ನೀವು ಡೈರೆಕ್ಟ್ ಸೇವನೆ ಮಾಡೋದು ಹಾನಿಕಾರಕ. ಅಷ್ಟೇ ಅಲ್ಲ, ನಿಮಗೆ ಈ ಬಿದ್ದಿರ್ತೀರ, ಬಹಳ ದಿನಗಳ ಹಳೆಯ ನೋವುಗಳಿರ್ತವೆ, ಭಾಳ ದಿನಗಳ ಹಳೆ ನೋವು, ಅಥವಾ ಬಿದ್ದ ತಕ್ಷಣವೇ ನಿಮಗೆ ಊತ ಬರುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಜೆಲ್ಲನ್ನು ತೆಗೆದುಕೊಂಡು ತವೆಯ ಮೇಲೆ ಇದನ್ನು ಚೆನ್ನಾಗಿ ಕಾಯಿಸಿ ಇದನ್ನು ನೀವು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಎಲ್ಲಿ ನೋವಿದೆ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಹೋಗೋದ್ರಿಂದ ನಿಮಗೆ ನೋವುಗಳು ನಿವಾರಣೆ ಆಗ್ತಾ ಹೋಗ್ತವೆ. ಹಳ್ಳಿಯ ಹಿಂದಿನ ದಿನಗಳಲ್ಲಿ ಇದನ್ನು ಈ ರೀತಿ ಉಪಯೋಗಿಸ್ತಾ ಇದ್ದರು. ಸಣ್ಣ ಸಣ್ಣ ಒಂದಿಷ್ಟು ಮಾಹಿತಿ ಹಳ್ಳಿ ಜನಗಳಿಗೆ ಹೆಚ್ಚಿತ್ತು. ಇವತ್ತು ನಾವು ಬಹಳಷ್ಟು ಕಲ್ತಿದ್ದೇವೆ, ಬಹಳಷ್ಟು ಓದಿದ್ದೀವಿ ಅಂತಂದರೆ ನಮ್ಮ ಪಾರಂಪರಿಕವಾಗಿರುವಂಥ ಏನು ವೈದ್ಯ ಪದ್ಧತಿ ಇತ್ತು ಆ ವೈದ್ಯ ಪದ್ಧತಿ ದಿನದಿಂದ ದಿನಕ್ಕೆ ನಾಶವಾಗ್ತಾ ಇದೆ. ಹೆಸರಿನ ಎಷ್ಟೋ ಜನ ಆಯುರ್ವೇದಿಕ ಡಾಕ್ಟ್ರುಗಳು ಅಂತ ಹೇಳ್ತಾ ಇರ್ತಾರೆ, BAMS, ಆದರೆ ಅವ್ರು ಮಾಡ್ತಾ ಇರೋದೇನು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕಾರಣ ಏನಂತಂದರೆ ಸ್ವತಃ ಅವರಿಗೇ ತಮ್ಮ ಆಯುರ್ವೇದ ಮೇಲೆ ನಂಬಿಕೆ ಮತ್ತು ಶ್ರದ್ಧೆ ಇಲ್ಲದರಿಂದ ಇವತ್ತು ಆಯುರ್ವೇದ ಒಂದು ಮೂಲ ತತ್ವವನ್ನು, ಸಿದ್ಧಾಂತವನ್ನು ಮರೆತುಕೊಂಡು ಇದನ್ನು ವಿದೇಶಗಳಲ್ಲಿ ಹೆಚ್ಚು ಪ್ರಚಾರ ಆಗ್ತಾ ಇದೆ. ಇವತ್ತು ಹಾಲಿಸ್ಟಿಕ್ ಹೀಲಿಂಗ್ ಅಂತ ಕರಿತಾ ಇರ್ತಾರೆ. ಕೇವಲ ಆಹಾರವನ್ನು ಸೇವನೆ ಮಾಡೋದ್ರಿಂದನೇ ನಾವು ಹೇಗೆ ಹೆಲ್ದಿಯಾಗಿರಬೇಕು. ಈ ಅಲೋವೆರಾ ಎಷ್ಟು ಒಳ್ಳೆಯದು ಅಂತಂದರೆ ನಿಮ್ಮ ಶರೀರದ ಆಂತರಿಕವಾಗಿರುವಂಥ ಗಾಯವನ್ನು ಮತ್ತು ಹೊರಗಿರುವಂಥ ಗಾಯವನ್ನು ನಿವಾರಣೆ ಮಾಡುತ್ತೆ. ಈಗ ನೀವು ಒಳಗಡೆ ಈಗ ಟಿಶ್ಯೂ ಅಂತಿರ್ತದೆ, ಟಿಶ್ಯೂ ಈಗ ಎಷ್ಟೋ ಜನಕ್ಕೆ ಟಿಶ್ಯೂ ಟೇರ್ ಆಗಿರುತ್ತೆ, ಈ ಮಸಲ್ಸ್ಗಳು ಟೇರ್ ಆಗಿರುತ್ತೆ, ಹರಿದಿರ್ತವೆ, ಅವುಗಳು ಕೂಡೋದಿಲ್ಲ. ಆದರೆ ಈ ಅಲೋವೆರಾವನ್ನು ಸೇವನೆ ಮಾಡೋದ್ರಿಂದ ಅದು ತಾನೇ ಒಳಗಡೆ ಹೀಲ್ ಮಾಡ್ತಾ ಹೋಗುತ್ತೆ. ಇದನ್ನು ನೀವು ದಿನಾಲು ಒಂದು 30 ml ಬೆಳಗ್ಗೆ ಎದ್ದ ತಕ್ಷಣವೇ ಸೇವನೆ ಮಾಡೋದ್ರಿಂದ ಇದೊಂದು ಡಿಟಾಕ್ಸಿಫೈ ಮಾಡ್ತಾ ಹೋಗುತ್ತೆ. ನಿಮ್ಮ ಶರೀರದಲ್ಲಿ ಟೋನಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಇವುಗಳನ್ನು ಕರೆಕ್ಟಾಗಿ ನೀವು ಸೇವನೆ ಮಾಡಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ 2 ಥರ ಇದೆ.
ಒಂದು ವಿಶೇಷವಾಗಿ ನಾವು ಇದಕ್ಕೆ ಆಲೋವೆರಾ ಜೆಲ್ ಅಂತ ನಾವು ಏನು ಕರಿತೇವೆ, ಈ ಜೆಲ್ ಅಂತಂದರೆ ಅಷ್ಟೊಂದು ಗಟ್ಟಿಯಾಗಿರುತ್ತೆ, ಇದರಲ್ಲಿ ಹೆಚ್ಚು ಫೈಬರ್ಸ್ ಇರಬೇಕು. ಇವತ್ತು ಆಲೋವೆರಾ ಅಂದ ತಕ್ಷಣ ಕಹಿ ಆಗಿರುತ್ತೆ, ಅದಕ್ಕೆ ಜನ ಏನು ಹೇಳ್ತಾರೆ, ನೀವು ನೀರು ಹಾಕ್ಕೊಂಡು ಸೇವನೆ ಮಾಡಿ ಅಂತ. ಶುದ್ಧವಾದ ಆಲೋವೆರಾ ನಿಮಗೆ ಒಂದು 200 ರೂಪಾಯಿಗೆ ಸಿಗೋದಿಲ್ಲ. ಶುದ್ಧವಾಗಿರಬೇಕು ಅಂತಂದರೆ ಅದು ಕಾಸ್ಟ್ಲಿ ಆಗಿರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಇವಾಗ ಸ್ವರ್ಣ ಭಸ್ಮ ಅಂತ ಮಾಡ್ತಾರೆ. ಸ್ವರ್ಣ ಅಂತ ಬಂಗಾರದ ಭಸ್ಮ ಅಂತ, ಬಂಗಾರವನ್ನು ಸುಟ್ಟೇ ಆ ಭಸ್ಮ ಮಾಡಬೇಕು. ಎಷ್ಟೋ ಜನ ಬರೀ ಬಂಗಾರದ ಪ್ಲೇಟ್ನಲ್ಲೇ ಅದನ್ನು ಫ್ರೈ ಮಾಡ್ತಾರೆ, ಭಸ್ಮವನ್ನು ಸುಟ್ಟು ಬಿಡ್ತಾರೆ, ಅದನ್ನು ಸುಡ್ತಾರೆ, ಅದನ್ನು ಸ್ವರ್ಣ ಭಸ್ಮ ಅಂತ. ಅದರಿಂದ ನಿಮಗೆ ಲಾಭ ಆಗೋದು. ಅದರಲ್ಲಿ ಬಂಗಾರ ಅಂದರೆ ಕಾಸ್ಟ್ಲಿ ಆಗಿರುತ್ತೆ, 30,000 ರೂಪಾಯಿ ತೊಲೆ ಇರುತ್ತೆ 10 ಗ್ರಾಮಕ್ಕೆ. ಆವಾಗ ಅದು ಕಾಸ್ಟ್ಲಿ ಆಗುತ್ತೆ. ಆ ದೃಷ್ಟಿಯಿಂದ ಈ ನನ್ನ ಮುಂದೆ ಕಾಣುವಂಥ ಒಂದು ಆಲೋವೆರಾ ಇದೇನು ಬೇರಿ ನೆಕ್ಟರ್ ಅಂತ ನಾವು ಕರಿತೇವೆ, ಇದರಲ್ಲಿ ವಿಶೇಷವಾಗಿ ಬೇರೀಸ್, ಅಲೋವೆರಾ ಜೊತೆಗೆ ಈ ಬೇರೀಸ್ ಅಂತ ಏನು ಹಣ್ಣು ಇರುತ್ತೆ ಆ ಹಣ್ಣನ್ನು ಮಿಕ್ಸ್ ಮಾಡ್ತಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ, ಯುವತಿಯರಿಗೆ ಈ ಮೋನೋಪಾಸ್ ಸಮಸ್ಯೆ, ಮೆನ್ಸ್ಟ್ರಲ್ ಸೈಕಲ್ ಸಮಸ್ಯೆ, ಓವರ್ ಬ್ಲೀಡಿಂಗ್ ಸಮಸ್ಯೆ ಇತ್ತಂದರೆ ಮುಟ್ಟು ಕಂಪ್ಲೀಟಾಗಿ ನಿಂತಿರ್ತಾರೆ, ಕೆಲವರಿಗೆ 7 ತಿಂಗಳಾದರೂ ಆಗ್ತಾ ಇರೋದಿಲ್ಲ, ಅಥವಾ ಓವರ್ ಬ್ಲೀಡಿಂಗ್ ಸಮಸ್ಯೆ ಇರುತ್ತೆ. ಅಂಥವ್ರು ಇದನ್ನು 1-2-3 ನೀವು ತಿಂಗಳು ತೆಗೆದುಕೊಳ್ತಾ ಹೋದರೆ ನ್ಯಾಚುರಲಾಗಿ ನಿಮ್ಮದು ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ವಿಶೇಷವಾಗಿ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಇದ್ದರೆ, ಆರ್ಟ್ರೀಸ್ಗಳಲ್ಲಿ ಬ್ಲಾಕ್ ಆಗಿದ್ದರೆ, ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳಿದ್ದರೆ, ಅಥವಾ ಹೇರ್ ಫಾಲ್ ಆಗ್ತಾ ಇತ್ತು ಅಂತಂತಂದರೆ ಇವುಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಇದರಲ್ಲೇ ಮತ್ತು ಇನ್ನೊಂದು ನಿಮಗೆ ಆಲೋವೆರಾದನೇ ಫ್ರೀಡಮ್ ಅಂತ ಒಂದು ಜ್ಯೂಸ್ ಬರುತ್ತೆ. ಆ ಜ್ಯೂಸನ್ನು ಸೇವನೆ ಮಾಡೋದ್ರಿಂದ ಇದೆಲ್ಲದರ ಜೊತೆಗೆ ವಿಶೇಷವಾಗಿ ಜಾಯಿಂಟ್ಸ್ ಸಮಸ್ಯೆಗಳು ಯಾರಿಗಿರುತ್ತೆ ಆ ಜಾಯಿಂಟ್ ಸಮಸ್ಯೆ ನಿವಾರಣೆ ಆಗುತ್ತೆ. ಅದಕ್ಕೆ ಈ ಅಲೋವೆರಾವನ್ನು ಸೇವನೆ ಮಾಡುವಂಥ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಹೋಗಿ. ಆದರೆ ಒಂದು ಮಾತ್ರ ನೆನಪಿರಬೇಕು, ಶುದ್ಧವಾಗಿರಬೇಕು. ಪರಿಶುದ್ಧವಾಗಿರುವಂಥ ಅಲೋವೆರಾವನ್ನು ಸೇವನೆ ಮಾಡಿ. ಇವಾಗ 200 ರೂಪಾಯಿ 300 ರೂಪಾಯಿಗೆ ಬಾಟ್ಲು ಕೊಟ್ಟು ಅವುಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಲಾಭ ಆಗುತ್ತೆ. ಇಲ್ಲಿಯವರು ಹೇಳಿರುವಂಥ ಲಾಭಗಳಾಗಬೇಕಂದ್ರೆ ನೀವು ಶುದ್ಧವಾದನ್ನು ಸೇವಿಸಿ. ಶುದ್ಧವಾಗಿರುವಂಥ ಅಲೋವೆರಾ ನಮ್ಮ ಸ್ವಾಸ್ಥ್ಯ ಸಂಸ್ಥೆಯಲ್ಲಿ ಸಿಗುತ್ತೆ. ನೀವು ಅಲ್ಲಿ ಬರುವಂಥ ನಂಬರ್ ನೋಟ್ ಡೌನ್ ಮಾಡಿಕೊಂಡು ನಮ್ಮ ಸ್ವಾಸ್ಥ್ಯ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನೀವು ಒಂದು ವಾರಗಳ ಕಾಲ ಇಲ್ಲೇ ಇದ್ದುಕೊಂಡು ಯೋಗಿಕ ಟ್ರೈನಿಂಗನ್ನು ನೀವು ತೆಗೆದುಕೊಳ್ಳಬಹುದು. ಇಲ್ಲಿ ಊಟ, ವಸತಿಯ ಮತ್ತು ಯೋಗದ ಕ್ಲಾಸ್ಗಳು ನಾವು ಕೊಡ್ತೇವೆ. ನಿಮ್ಮನ್ನು ಒಂದು ವಾರದಲ್ಲಿ ಒಂದಿಷ್ಟು ಹೊಸ ಮನುಷ್ಯರನ್ನಾಗಿ, ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ಸ್ವಾಸ್ಥ್ಯ ಸಂಸ್ಥೆಯಲ್ಲಿ ಇದೆ ಅಂತ ಹೇಳ್ತಾ ಇದರಿಂದ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.